ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅನ್ನೋಂತಾಗಿದೆ ಇಲ್ಲೊಬ್ಬ ಯುವತಿಯ ಕತೆ. ಬೆಂಗಳೂರಿನಲ್ಲಿ ಇದ್ದವರು ಈ ಪೊಲ್ಯೂಷನ್ನಿಂದ ದೂರ ಆಗಬೇಕು, ಹಳ್ಳಿಯಲ್ಲಿನ ಒಳ್ಳೆ ವಾತಾವರಣಕ್ಕೆ ಹೋಗಿ ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ಕೋತಾ ಇದ್ರೆ, ಹಳ್ಳಿಯಲ್ಲಿದ್ದವರಿಗೆ ಸಿಟಿಗೆ ಬರಬೇಕು, ಕತ್ತೆ ದುಡ್ದಂಗೆ ದುಡಿದು ಪುಡಿಗಾಸು ಸಂಬಳ ತಗೊಂಡು ಅದರಲ್ಲಿ ಶೋಕಿ ಮಾಡಬೇಕು ಅನ್ಕೊಳ್ತಾರೆ. ಅತ್ತ ಪ್ರೀತಿಯೂ ಬೇಕು, ಇತ್ತ ಜಾಲಿ ಲೈಫು ಬೇಕು. ಒಂದೇ ಮನಸ್ಸಿನ ಎರಡು ಮಾತುಗಳಿಂದ ತಲೆಕೆಟ್ಟ ಯುವತಿಯ ದುಡುಕಿನ ನಿರ್ಧಾರದ ಕತೆ ಇದು. ಈ ಫೋಟೋಗಳನ್ನೊಮ್ಮೆ ನೋಡಿ. ಬಾಳಿ ಬದುಕಬೇಕಾದ ಜೋಡಿ ಇದು. ಮದುವೆಯಾಗಿ ಕೇವಲ 2 ತಿಂಗಳಷ್ಟೇ ಕಳೆದಿತ್ತು. ತನ್ನ ಸ್ವಂತ ಅತ್ತೆ ಮಗ ಅವಿನಾಶ್ನನ್ನ ಈ ಯುವತಿ ಅನಸೂಯ ಪ್ರೀತಿಸಿ ಮನೆಯವರ ಸಮ್ಮುಖದಲ್ಲೇ ಮದುವೆಯಾಗಿದ್ಲು. ಇಷ್ಟಪಟ್ಟ ಹುಡುಗನ ಜೊತೆ ಸಂಸಾರ ನೌಕೆಯನ್ನ ಸಾಗಿಸ್ತಾ ಇದ್ದ ಈಕೆ 2 ತಿಂಗಳಿಗೆ ಸುಸ್ತಾಗಿ ಹೋದ್ಲು. ನನ್ನಿಂದ ಈ ಪಯಣ ಆಗೋದೇ ಇಲ್ಲ ಅಂತ ಈ ಲೋಕವನ್ನೇ ತ್ಯಜಿಸಿಬಿಟ್ಟಿದ್ದಾಳೆ. ಈ ಘಟನೆ ನಡೆದಿರೋದು ಕಲಬುರಗಿ ನಗರದ ಆಜಾದ್ಪುರ್ ಬಡಾವಣೆಯಲ್ಲಿ. ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಇಲ್ಲಿ ಸಮಸ್ಯೆಯಾಗಿದ್ದು ಅಕ್ಕಂದಿರ ಸಿಟಿ ಲೈಫ್. ಎಸ್, ತನ್ನ 3 ಜನ ಸಹೋದರಿಯರು ಕ್ಯಾಪಿಟಲ್ ಸಿಟಿಗಳಲ್ಲಿ ಅಂದರೆ ಬೆಂಗಳೂರು, ಮುಂಬೈ, ಅಹಮದಾಬಾದ್ನಲ್ಲಿ ವಾಸವಿದ್ದಾರೆ. ತಾನು ಮಾತ್ರ ಹಳ್ಳಿಯಲ್ಲಿ ವಾಸ ಇದ್ದೀನಿ ಅಂತ ಗಿಲ್ಟ್ ಫೀಲ್ ಕಾಡಿತ್ತು ಆ ಅನಸೂಯಾಗೆ. ಅದರಿಂದ ಮಾನಸಿಕವಾಗಿ ಕೊರಗೋಕೆ ಆರಂಭಿಸಿದ್ಲು. ತವರು ಮನೆಗೆ ಹೋದಾಗ ತನ್ನ ಪೋಷಕರ ಬಳಿ ಒಂದೆರಡು ಸಲ ಸಹೋದರಿಯರು ಬೆಂಗಳೂರು, ಮುಂಬೈನಲ್ಲಿದ್ದಾರೆ, ನಾನು ಮಾತ್ರ ಒಳ್ಳೆ ಎಜುಕೇಶನ್ ಇದ್ರೂ ಹಳ್ಳಿಯಲ್ಲಿ ಜೀವನ ಮಾಡೋ ಹಾಗಾಗಿದೆ ಅಂತ ಹೇಳ್ಕೊಂಡಿದ್ಲು. ಈ ವೇಳೆ ಪೋಷಕರು ಕೂಡ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಆದರೆ ಅನಸೂಯ ಮತ್ತೆ ಅದೇ ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡು ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇನ್ನು ಮದುವೆಗೂ ಮುನ್ನ ಅನಸೂಯ ಬೆಂಗಳೂರಿನಲ್ಲಿ 1-2 ವರ್ಷ ಇದ್ಲು, ಇಲ್ಲೇ ಕೆಲಸ ಮಾಡ್ಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಕೆಗೆ ಹಳ್ಳಿ ಜೀವನ ಕಷ್ಟ ಆಗ್ತಿತ್ತು ಅನ್ಸುತ್ತೆ. ಇತ್ತ ಪ್ರೀತಿಸಿದ ಹುಡುಗನನ್ನ ಬಿಡೋಕೂ ಆಗ್ತಾ ಇರ್ಲಿಲ್ಲ. ಇದೇ ಯೋಚನೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಾವಿಗೆ ಶರಣಾಗ್ಬಿಟ್ಟಿದ್ದಾಳೆ. ಇವಳೇನು ಸಿಟಿ ಲೈಫ್ ಮೋಹಕ್ಕೆ ಬಿದ್ದು ಪ್ರಾಣ ಬಿಟ್ಲು. ಆದ್ರೆ ಇವಳ ಜೊತೆ ಬದುಕು ಜೀವನ ಅಂದ್ಕೊಂಡಿದ್ದ ಪತಿ ಅವಿನಾಶ್ ಕಥೆ ಏನು? 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಅಂತ 7 ಹೆಜ್ಜೆ ಇಟ್ಟಿದ್ದವನು ಈಗ 1 ವರ್ಷವೂ ಜೊತೆಯಾಗಿರದೆ ಹೋದವಳನ್ನ ನೆನೆದು ಕಣ್ಣೀರಿಡ್ತಿದ್ದಾನೆ. ಇರೋದ್ರಲ್ಲಿ ಸಂತೋಷದಿಂದ ಜೀವಿಸೋ ಬದಲು ಇಲ್ಲದೇ ಇರೋದ್ರ ಹಿಂದೆ ಬಿದ್ದು ಪ್ರಾಣ ತ್ಯಜಿಸೋದು ಎಷ್ಟು ಸರಿ ಅಲ್ವಾ? ಇರೋದು ಒಂದೇ ಜೀವನ, ನೆನಪಿರ್ಲಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.